ಎರಕ್ತ ಮಹಮ್ಮಾಯಿ ಉಚ್ಚಂಗಿ ಮಾತೆಯ ಆಶೀರ್ವಾದ, ಮಾರಿಯಮ್ಮನ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ಭಗವಂತ ಏನೋ ಬಯಸ್ತಾ ಇದ್ದಾನೆ. ಪ್ರೀತಿಯಿಂದ ಎಲ್ಲರೂ ಕೈ ಜೋಡಿಸಿದರೆ ಭಗವಂತ ನಮ್ಮೊಟ್ಟಿಗಿರ್ತಾನಂತ ಹೇಳುವುದಕ್ಕೆ ಇಷ್ಟೆಲ್ಲ ಮಹನೀಯರು ದೇವರನ್ನು ನೋಡಲಿಕ್ಕೆ ನಮ್ಮೆಲ್ಲರನ್ನೂ ಇವತ್ತು ಕರೆದಿದ್ದಾರೆ. ಇವತ್ತಿನ ಇದೆಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ದೇಜು ಅವರೇ, ನಮ್ಮೆಲ್ಲರ ಮೂಡುಬಿದಿರೆಯಲ್ಲಿ ಹಿರಿಯರಾಗಿ ತಾನು ಶ್ರಮಪಟ್ಟರೆ ಏನೂ ಸಾಧನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಹಿಮಾಂಶು ಶೆಟ್ಟಿಯವರೇ, ಹಾಗೂ ಈ ಕಾರ್ಯಕ್ರಮವನ್ನು ರೂಪುರೇಷೆ ಮಾಡಲಿಕ್ಕೆ ಎಲ್ಲರೊಟ್ಟಿಗೆ ಸೇರಿಕೊಂಡು ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಎಲ್ಲ ರೀತಿಯ ಬ್ರಹ್ಮಕಳಶದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಕೋಟ್ಯನ್ರವರೇ, ಪ್ರೀತಿಯ ಸುಂದರ ಬೋವಿಯವರೇ, ಮೂಡುಬಿದಿರೆಯಲ್ಲಿ ಒಂದು ಸ್ಪಿರಿಚುವಲ್ ಅಂದರೆ ದೇವರೊಟ್ಟಿಗೂ ತಾನು ಇದ್ದೇನೆ, ಡಾಕ್ಟರ್ ಆಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ಇದ್ದುಕೊಂಡು ದೇವರ ಕೆಲಸವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಅಮರಶ್ರೀ ಶೆಟ್ಟಿಯವರೇ, ಪುರಾತನ ಆದಿಶಕ್ತಿ ಮಹಾಕಾಳಿ ದೇವಸ್ಥಾನ ಮಾರಿಗುಡಿ ರಾಜಮೋಹನ್ ಶೆಟ್ಟಿ ಪುತ್ತಿಗೆಯವರೇ, ಆಡಳಿತ ಮುಖ್ಯಸ್ಥರು ಕಾಳಿಕಾಂಬಾ ದೇವಸ್ಥಾನದ ಶ್ರೀ ಬಾಲಕೃಷ್ಣ ಆಚಾರ್ಯವರೇ, ಅರ್ಚಕರು ಗೌರಿ ದೇವಸ್ಥಾನ ಹಾಗೂ ಕಲಾವಿದರು ಆಗಿರ್ತಕ್ಕಂಥ ಶ್ರೀ ರಾಜೇಶ್ ಭಟ್ರವರೇ, ಅಖಿಲ ಕರ್ನಾಟಕ ರಾಣಿಯರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಣ್ಯಪ್ಪ ಅವರವರೇ, ರವಿಪ್ರಸಾದ್ ಉಪಾಧ್ಯಾಯರೇ, ಮೂಡುಬಿದಿರೆಯಲ್ಲಿ ಒಂದು ಹೊಸತನವನ್ನು ಹೋಟೆಲ್ ಉದ್ಯಮದ ಮುಖಾಂತರ ಮಾಡಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಹರ್ಷವರ್ಧನ್ ಪಡಿವಾಳ್ರವರೇ, ನಮ್ಮೆಲ್ಲರನ್ನೂ ಕೂಡ ಪ್ರೋತ್ಸಾಹಿಸಿರ್ತಕ್ಕಂಥ ಶ್ರೀ ಕೊರಗಪ್ಪರೇ, ಆರ್ ಕೆ ಭಟ್ರೆ ಹಾಗೂ ಎಲ್ಲ ಆ ಪ್ರೀತಿಯ ಆಡಳಿತ ಮಂಡಳಿಯ ಇಲ್ಲಿಯ ವ್ಯವಸ್ಥೆಯ ಸಂಘಟನೆಗೆ ಬೇಕಾಗಿ ಆಡಳಿತ ಮಂಡಳಿ ಇರತಕ್ಕಂಥ ಪ್ರೀತಿಯ ಎಲ್ಲ ಸದಸ್ಯರೇ, ಬಂಧುಗಳೇ, ಭಗವಂತ ಬೇಕು ಅಂತಾದರೆ ಏನನ್ನೂ ಮಾಡಿಸ್ತಾನೆ. ನಾವು ಯಾವತ್ತೂ ದೇವರ ಎದುರುಗಡೆ ಹೋಗಿ, ನನಗೆ ಚಿಕ್ಕ ಮಕ್ಕಳು ಕೆಲವರು ಹೇಳ್ತಾರೆ, ದೇವರ ಎದುರುಗಡೆ ಹೋಗಿ ಏನೂ ಬೇಡಬೇಕು ಅಂತಿಲ್ಲ, ಭಗವಂತನಿಗೆ ನಿನಗೇನು ಕೊಡಬೇಕು ಅಂತ ಅವನಿಗೆ ಗೊತ್ತುಂಟು ಅಂತ. ಈ ಪ್ರಪಂಚಕ್ಕೆ ನಮ್ಮನ್ನು ಬಿಡುವಾಗ ಆ ಭಗವಂತ ಯೋಚನೆ ಮಾಡಿರ್ತಾನೆ, ಇದನ್ನೆಲ್ಲ ಕೆಲಸವನ್ನು ಇವರಲ್ಲಿ ಮಾಡಿಸಿರಬೇಕು. ಕೆಲವು ಸಂದರ್ಭ ನಾವು ಯೋಚನೆ ಮಾಡ್ತೇವೆ, ನಮ್ಮ ದೇವಸ್ಥಾನದ ಕೆಲಸಗಳು, ಯಾವುದೋ ಒಂದು ದೈವಸ್ಥಾನದ ಕೆಲಸಗಳು ಯಾಕೆ ನಡೆಯುವುದಿಲ್ಲ ಅಂತ. ಭಗವಂತನ ಇಚ್ಛೆ ಇರ್ತದೆ, ಅದಕ್ಕೆ ಕಾಲ ಕೂಡಿ ಬರಬೇಕಾಗ್ತದೆ. ಆ ಕಾಲ ಕೂಡಿ ಬಂದರೆ ಯಾರ ಟೈಮಲ್ಲಿ ಏನು ಆಗಬೇಕು ಅದನ್ನು ಭಗವಂತ ಇಚ್ಛೆ ಪಟ್ಟು ಮಾಡಿಸ್ತಾನೆ. ನಾನು ಯಾವತ್ತೂ ಹೇಳಲಿಕ್ಕುಂಟು, ನಾನು ನಾರಾವಿಯಲ್ಲಿ ಹುಟ್ಟಿ ಬೆಳೆದವನು. 10 ವರ್ಷ ನಾರಾವಿ, 15 ವರ್ಷ ನಾರಾವಿ, 10 ವರ್ಷ ಧರ್ಮಸ್ಥಳದ ಉಜಿರೆ, 25 ವರ್ಷಗಳಿಂದ ಮೂಡುಬಿದಿರೆ. ಇದು ಭಗವಂತ ಎಲ್ಲೋ ಬರೆದಿದ್ದಾನೆ, ಹೀಗೆ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳೋದು. ಎಲ್ಲ ಕಡೆ ಹೋದರೂ ಪ್ರೀತಿ ಮಾಡೋ ಜನರು ಇದ್ದಾರೆ. ಮೂಡುಬಿದಿರೆಯ ಕಲ್ಲಬೆಟ್ಟಿಗೆ ಭಗವಂತ ಹೇಳ್ಕೊಂಡು ಬಂದಿದ್ದಾನೆ. ಆ ಬಂದು ನೀನು ಈ ಜಾಗದಲ್ಲಿ ಏನಾದರೂ ಮಾಡು ಅಂತ ಅವನ ಅಪ್ಪಣೆ ಇರೋದ್ರಿಂದ ನನಗೊಂದು ಬರಲಿಕ್ಕೆ ಅವಕಾಶ ಆಯಿತು. ಪ್ರೀತಿಯ ಬಂಧುಗಳೇ, ಅವನ ಇಚ್ಛೆ ಏನು ಉಂಟ ನಾವು ಅದಕ್ಕೆ ನಡ್ಕೊಳ್ಬೇಕಾಗಿದೆ. ಇವತ್ತು ಪ್ರೀತಿಯಿಂದ ನಮ್ಮನ್ನೆಲ್ಲರನ್ನೂ ಕೂಡ ಉಚ್ಚಂಗಿ ಮಾರಿಯಮ್ಮ ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಈ ಪ್ರೀತಿಯ ಉತ್ಸವದಲ್ಲಿ ನಾವು ಭಾಗಿಯಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲ ದಿವಸ ದೇವರು ಗುಡಿ ಒಳಗಡೆ ಇರ್ತಾರೆ. ಜಾತ್ರೆ ಅಂತ ಹೇಳಿದ ಕೂಡಲೇ ದೇವರು ಹೊರಗಡೆ ಬರ್ತಾರೆ, ನಮ್ಮೊಟ್ಟಿಗೆ ಇಡ್ತಾರೆ. ನಾವು ಅವರೊಟ್ಟಿಗೆ ಬೆರೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತಾರೆ. ಪ್ರೀತಿಯ ಬಂಧುಗಳೇ, ಇದು ಅವನ ಇಚ್ಛೆ. ಆದ್ದರಿಂದ ಭಗವಂತನ ಸನ್ನಿಧಾನಕ್ಕೆ ಬಂದು ಕೂಡ ನಮಗೆಲ್ಲ ಸಿಗ್ತದೆ, ಖುಷಿ ಸಿಗ್ತದೆ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲದೂ ಕೂಡ ಕಲ್ಮಶ ಹೊರಟು ಹೋಗ್ತದೆ. ನಮ್ಮ ಪಂಚೇಂದ್ರಿಯಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆ ಭಗವಂತ ಮಾಡ್ತಾನೆ. ನಾವು ಭಗವಂತನನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಕಣ್ಣು ಎಷ್ಟು ಖುಷಿ ಪಡುತ್ತದೆ. ಪಂಚೇಂದ್ರಿಯದಲ್ಲಿರ್ತಕ್ಕಂಥ ಮೊದಲ ಅಂಗ ಕಣ್ಣು ಭಗವಂತನನ್ನು ನೋಡಿ ಖುಷಿ ಪಡುತ್ತದೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನಾವು ಇನ್ನೂ ಯೋಚನೆ ಮಾಡಿಕೊಂಡ್ರೆ ಅಲ್ಲಿ ಘಂಟಾನಾದ ಕೇಳ್ತಾ ಇರ್ತದೆ. ನಮ್ಮ ಕಿವಿ ಅದಕ್ಕೆ ವೈಬ್ರೇಷನ್ಸ್, ತುಂಬ ಖುಷಿ ಪಡುವಂಥ ಕಿವಿ ಆ ಒಂದು ಘಂಟಾನಾದವನ್ನು ಕೇಳಿಕೊಂಡು ಸಂಭ್ರಮಿಸುತ್ತದೆ. ಇನ್ನೂ ನಾವು ಯೋಚನೆ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂಥ ಊದುಬತ್ತಿಯ ಒಂದು ಪರಿಮಳ ಇರ್ಬೋದು, ಅಲ್ಲಿ ಹೋಮ ಆಗ್ತಾ ಉಂಟು.
ಅಲ್ಲಿಯ ಪುರೋಹಿತ ವರ್ಗ ಹೋಮವನ್ನು ಇಟ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಭಗವಂತನನ್ನು ಕಲ್ಪನೆ ಮಾಡ್ತಾ ಇದ್ದಾರೆ, ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಇಲ್ಲಿ ಭಗವಂತನನ್ನು ಭರಿಸ್ತಾ ಇದ್ದಾರೆ. ಆ ಹೋಮಕುಂಡದಿಂದ ನಮಗೆ ಬೇಕಾಗುವಂಥ ಒಂದು ಪರಿಮಳ, ಅಲ್ಲಿರ್ತಕ್ಕಂಥ ಹೂವಿನ ದೇವರ ಪರಿಮಳ ನಮ್ಮ ಮೂಗನ್ನು ಸಂಭ್ರಮಿಸುತ್ತದೆ. ಇನ್ನೂ ನಾವು ಯೋಚನೆ ಮಾಡಿಕೊಂಡ್ರೆ ಭಗವಂತನ ಪ್ರಸಾದ ಸಿಗ್ತದೆ, ನಾಲಿಗೆ ಸವಿಯುತ್ತದೆ. ನಮ್ಮ ಪಂಚೇಂದ್ರಿಯದಲ್ಲಿರ್ತಕ್ಕಂಥ ಕೊನೆಯ ಅಂಗ ಚರ್ಮ ಭಗವಂತನ ಪ್ರಸಾದವನ್ನು ತಾನು ಹಾಕ್ಕೊಂಡು ಚರ್ಮವೂ ಕೂಡ ಖುಷಿ ಪಡುತ್ತದೆ. ನಮ್ಮ ಪಂಚೇಂದ್ರಿಯದ ಪ್ರತಿ ಅಂಗಗಳು ಕೂಡ ಭಗವಂತನ ಹತ್ತಿರ ಬಂದರೆ ಎಲ್ಲವನ್ನೂ ಕೂಡ ತನ್ನಲ್ಲಿ ಹಾಕ್ಕೊಂಡು ತಾನು ನಿನ್ನೊಟ್ಟಿಗಿದ್ದೇನೆ ಅಂತ ಹೇಳುವಂಥ ಒಂದು ಪ್ರತಿಬಿಂಬವನ್ನು ಭಗವಂತ ಕೊಡ್ತಾನೆ. ಪ್ರೀತಿಯ ಬಂಧುಗಳೇ, ಎಕ್ಸಲೆಂಟ್ ಸಂಸ್ಥೆ, ನಿಮ್ಮೆಲ್ಲರ ಸಂಸ್ಥೆ ಪ್ರೀತಿಯಿಂದ ಇಲ್ಲಿ ಬಂದಿದೆ. ಅಲ್ಲಿ ಬೆಳಿಗ್ಗೆ ಯೋಚನೆ ಮಾಡಿದರೆ ಒಂದು 2,500 ಮಕ್ಕಳು ಹಾಸ್ಟೆಲಲ್ಲಿ ಇದ್ದರು, ಎಲ್ಲೆಲ್ಲಿಂದ ಬಂದಿರ್ತಾರೆ. ಈ ಒಂದು ಮಣ್ಣಿನ ಸೊಗಡನ್ನು ಅವರು ಬಯಸ್ತಾರೆ, ಇಲ್ಲಿಯ ಪ್ರೀತಿಯನ್ನು ಉಣ್ತಾರೆ, ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲಿತಾರೆ. ಹೆಚ್ಚಿನ ಅಪ್ಪ ಅಮ್ಮ ಹೇಳಿಕೊಂಡು, ನಿನ್ನೆಯೂ ಒಬ್ಬರು ಬೆಂಗಳೂರಿಂದ ಫೋನ್ ಮಾಡಿ ಹೇಳಿದರು, ನನ್ನ ಮಗಳು ಬದಲಾಗಿದ್ದಾಳೆ, ಅಲ್ಲಿ ಬಂದು ನನ್ನ ಊರಲ್ಲಿ ಬಂದರೆ ಎಲ್ಲರೊಟ್ಟಿಗೆ ಒಳ್ಳೆ ಮಾತಾಡ್ತಾಳೆ, ನಮ್ಮ ಸಂಬಂಧಿಕರನ್ನು ಕಾಲು ಹಿಡಿದು ನಮಸ್ಕಾರ ಮಾಡ್ತಾಳೆ. ಆ ಒಂದು ಸಂಸ್ಕಾರ ಮಗಳಿಗೆ ಸಿಕ್ಕಿದೆ, ನಮಗೆ ಮಾರ್ಕ್ಸ್ಗಿಂತ ಹೆಚ್ಚು ಸಂಸ್ಕಾರ ಸಿಕ್ಕಿದೆ ಅಂತ. ಬೆಳಿಗ್ಗೆ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಭಜನೆ ಇರ್ಬೋದು, ಪ್ರತಿ ವಾರ ಎಲ್ಲ ಮಕ್ಕಳು ಸೇರಿಕೊಂಡು ಭಜನೆ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ದೇವರೊಟ್ಟಿಗೆ ನಾವು ಇದ್ದೇವೆ ಅಂತ. ಮಕ್ಕಳಲ್ಲಿ ಕೆಲವು ಮಕ್ಕಳು ಬಂದು ಹೇಳ್ತಾರೆ, ನಾವು ಮನೆಯಲ್ಲಿ ಇಷ್ಟು ದಿವಸ ಒಂದು ದಿವಸ ಭಜನೆ ಅಂತ ಹೇಳಿದ್ರೆ ಹೀಗೆ ಅಂತ ಕಲ್ಪನೆ ಮಾಡಲಿಲ್ಲ. ಭಜನೆ ಮಾಡ್ತಾರೆ. ರಾತ್ರಿ 10 ಗಂಟೆಗೆ 2,500 ಮಕ್ಕಳು ಹನುಮಾನ್ ಚಾಲೀಸನ್ನು ಒಂದು 8 ನಿಮಿಷ ಒಂದು ವಿಜೃಂಭಣೆಯಿಂದ ಜಾತಿ ಭೇದ ಇಲ್ಲದೆ ಖುಷಿ ಪಡ್ತಾರೆ. ಭಗವಂತ ತಮ್ಮೊಟ್ಟಿಗೆ ಇದ್ದಾನೆ ಅಂತ ಕಲ್ಪನೆ ಮಾಡ್ತಾರೆ. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ತುಂಬ ಸ್ಪೀಡಲ್ಲಿದ್ದಾರೆ. ಜೆನ್ಜಿ ಅಂತ ನಾವು ಹೇಳ್ತೇವೆ, ಜನರೇಷನ್ ಜಿ ಅಂತ ಹೇಳುವಂಥದ್ದು, ಅಷ್ಟು ಸ್ಪೀಡಲ್ಲಿದ್ದಾರೆ ಅವರು. ಅವರ ಸ್ಪೀಡಿಗೆ ಅವರ IQ ಟಾಪ್ ಲೆವೆಲ್ ಉಂಟು. ನೋಡಿ, 6th 7th 8th ಆಗುವಾಗಲೇ ಮಕ್ಕಳು ಹೇಳ್ತಾರೆ, ಅಪ್ಪ ನಿನಗೇನು ಗೊತ್ತಿಲ್ಲ, ಅಮ್ಮ ನಿನಗೇನು ಗೊತ್ತಿಲ್ಲ. ಅಷ್ಟು ಸ್ಪೀಡಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೊಸ ಹೊಸ ಪ್ರಪಂಚದ ಕಲ್ಪನೆ ಬೇಕಾಗಿದೆ. ಅಂಥ ಸ್ಪೀಡಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು IQ ಟಾಪ್ ಇರುವಾಗ ಎರಡನ್ನು ನಾವು ಕಲಿಸಿಕೊಡಲೇಬೇಕು. ಪ್ರಪಂಚದ ನೆಕ್ಸ್ಟ್ ಇರ್ತಕ್ಕಂಥ 2 ಆಪ್ಷನ್, ಅದರಿಂದಾಗಿ ಇವತ್ತು ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಒಂದು ಸ್ಪಿರಿಚುವಲ್ ಕೋಶೆಂಟ್, ಒಂದು ಲವಿಂಗ್ ಕೋಶೆಂಟ್ ಅಂತ, SQ ಮತ್ತು LQ. IQ ಟಾಪ್ ಲೆವೆಲ್ ಉಂಟು. ನಮ್ಮ ಮಕ್ಕಳಲ್ಲಿ ಹುಟ್ಟುವಾಗಲೇ ಈಗ ಅದು ಇದು ಅಂತ ಯೋಚನೆ ಮಾಡಿಕೊಂಡು ಅವರು ಬೇಕು ಅಂತಂದರೆ ಬೇಸರ ಆದಾಗ ChatGPTಗೆ ಹಾಕ್ಕೊಂಡು ನನಗೆ ತುಂಬ ಬೇಜಾರಾಗಿದೆ, ನಾನೇನು ಮಾಡಬೇಕು ಅಂತ ಕೇಳ್ತಾರೆ. ಅಂಥ ಪ್ರಪಂಚದ ಮಕ್ಕಳು ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಮೊಬೈಲನ್ನು ನೋಡಿಕೊಂಡು ಅದರಲ್ಲಿ ಎಂಥದ್ದು ಕೂಡ ನನಗೆ 4 ಮಾರ್ಕ್ಸ್ ಕಮ್ಮಿ ಆಯಿತು, ನಾನೇನು ಮಾಡಬೇಕು ಅಂತ ಮೊಬೈಲಲ್ಲಿ ChatGPT ಹಾಕಿ ಕೇಳ್ತಾರೆ, ಅದು ಉತ್ತರ ಕೊಡ್ತದೆ, ನೀನು ನೆಕ್ಸ್ಟ್ ಇದಕ್ಕೆ ಪ್ರಯತ್ನ ಮಾಡು ಅಂತ. ಬಟ್ ಕೆಲವು ಸಂದರ್ಭ ನೆಗೆಟಿವ್ ಕೂಡ ಕೊಡ್ತದೆ. ಇತ್ತೀಚೆಗೆ ನೋಡಿದ್ರಿ, ಮೊಬೈಲ್ ಇವುಗಳನ್ನು ಹುಚ್ಚಿಂದ ಯಾವುದೋ ಮೆಥಡಲ್ಲಿ ಹೋಗ್ತದೆ, 7ನೇ ಫ್ಲೋರಿಂದ 8ನೇ ಫ್ಲೋರಿಂದ ಕೆಳಗಡೆ ಬಿದ್ದು ಇಬ್ಬರೂ ಸಾಯುವಂಥದ್ದು, ಒಂದು ಮನೆಯ ಕುಟುಂಬವೇ ಒಂದು ಯಾವುದೋ ರೀತಿಯಲ್ಲಿ ದುರ್ಮರಣ ಹೊಂದುತ್ತದೆ ಅಂತ ಹೇಳುವಂತಂದರೆ ನೆಗೆಟಿವ್ ಸೈಡ್ ಉಂಟು. ಅಂದರೆ ಅಷ್ಟು ಸ್ಪೀಡ್ ಇದ್ದಾರೆ ಮಕ್ಕಳು, ಎಲ್ಲವನ್ನು ಮೊಬೈಲಲ್ಲಿ ನೋಡಿಕೊಂಡೇ ಮಾತಾಡುವ ಪ್ರಪಂಚ ಆಗಿದೆ. ನಮ್ಮ ಯೋಚನೆ, ಒಂದು ಪದ್ಯವನ್ನು ಅದಕ್ಕೆ ಕೊಟ್ಟರೆ ಆಯಿತು, ಅದು ರಾಗ ಹಾಕಿ ಕೊಡುತ್ತದೆ. ಗಂಡು ವಯಸ್ಸು ಬೇಕಂತ ಹೇಳಿದ್ರೆ ಗಂಡು ವಯಸ್ಸಲ್ಲಿ ಕೊಡ್ತದೆ, ವಿತ್ ಮ್ಯೂಸಿಕ್ ಸೆಟ್ ಮಾಡ್ತದೆ. ನಮ್ಮ ರಾಜೇಶ್ ಅವರು ಯೋಚನೆ ಮಾಡಿಕೊಳ್ಳುವ ರೀತಿಯಲ್ಲಿ ಅವರು ಮುಂಚಿಂದಲೂ ಒಂದು 10-15 ವರ್ಷಗಳ ಮುಂಚೆ ನಾನು ಅವರ ಸ್ಟುಡಿಯೋ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದೆ, ಹೋಗಿದ್ದೆ. ನನ್ನ ಮಕ್ಕಳನ್ನು ಅವರು ಬೆಳೆಸಿರ್ತಕ್ಕಂಥ ಸಂದರ್ಭ, ನಮ್ಮ ಸಂಸ್ಥೆಗೆ ಬಂದು ಬೆಳೆಸ್ತಾ ಇದ್ದಾರೆ. ಪ್ರತಿಯೊಂದು ಕಡೆ ಕೂಡ ನಾನು ನೋಡ್ತೇನೆ. ಸಂಗೀತ, ನಾನೊಂದು ಮೊನ್ನೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರು ಒಂದು ಖಾಲಿ ರಚನೆ ಮಾಡಿ ಪದ್ಯ ಹಾಕಿಬಿಟ್ರು, ಎಷ್ಟು ಚಂದ ರಾಗ ವಿತ್ ಮ್ಯೂಸಿಕ್ ಬಂತು. ಇಲ್ಲ ನನಗೆ ಗಂಡು ವಯಸ್ಸು ಬೇಕು ಅಂತ ಆಯಿತು, ಅಲ್ಲಿ ಬಂತು. ನನಗಿಲ್ಲ ಫ್ರೀಕ್ವೆನ್ಸಿ ಚೇಂಜ್ ಆಗಬೇಕು ಅಂತ ಬಂತು, ಅದು ಬಂತು. ಅಂದರೆ ಟೆಕ್ನಾಲಜಿಯಲ್ಲಿ ಅಷ್ಟು ಸ್ಪೀಡ್ ಹೋಗ್ತಾ ಉಂಟು. ಕಾಲ, ಈ ಕಾಲದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ತುಂಬ ಕಷ್ಟ ಉಂಟು. ಈ ಕಷ್ಟದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಸಂಸ್ಕಾರ. ಈ ಒಂದು ದೇವಸ್ಥಾನದ ಸುತ್ತ ಮಕ್ಕಳು ಬರುವ ರೀತಿ ಆದರೆ, ಈಗ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ತುಂಬ ಚಂದ ರೀತಿಯ ಭಜನೆ ಆಗುವಂಥದ್ದು. ಒಂದು ಯೋಚನೆ ಮಾಡಿ, ಭಗವಂತ ಇದ್ದಾನೆ. ಯಾಕೆ ಇದ್ದಾನೆ ಅಂತ ಹೇಳುವುದಂತ ಹೇಳಿದ್ರೆ, ಎಲ್ಲ ಕಡೆ ನೋಡಿ, ಈ ಕಲಿಯುಗ ಅಂತ ಹೇಳ್ತೇವೆ ನಾವು, ಹಾಳಾಗ್ತದೆ ಹೇಳುವ ಸಂದರ್ಭದಲ್ಲಿ ಎಲ್ಲ ದಿವಸಗಳಲ್ಲಿ ನಾನು ಮೊನ್ನೆ ನಾರಾವಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದಲ್ಲಿದ್ದೆ, ನಿನ್ನೆ ನಾನು ರಂಜಾಳದಲ್ಲಿದ್ದೆ, ಬಸದಿಯ ಒಂದು ಪಂಚಕಲ್ಯಾಣ, ಇವತ್ತು ಇಲ್ಲಿ ಇದ್ದೇನೆ, ನಾಳೆ ಉಜಿರೆ ದೇವಸ್ಥಾನ, ನನ್ನನ್ನು ಬೆಳೆಸಿರ್ತಕ್ಕಂಥ ಒಂದು ಊರು. ಅಂದರೆ ದಿನಂಪ್ರತಿ ಎಷ್ಟು ದೇವರ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗ್ತಾ ಉಂಟು. ಎಲ್ಲ ದೈವಸ್ಥಾನ, ಎಲ್ಲ ದೇವಸ್ಥಾನಗಳು ತುಂಬ ವಿಜೃಂಭಣೆಯಿಂದ ಚಂದ ಆಗ್ತಾ ಉಂಟು. ಅವುಗಳ ಕಲ್ಪನೆಯೇ ಬದಲಾಗ್ತಾ ಉಂಟು ಅಂತ ಹೇಳಿದ್ರೆ ಭಗವಂತ ಇದ್ದಾನೆ. ಈ ಕಲಿಯುಗದಲ್ಲೂ ನಮ್ಮೊಟ್ಟಿಗೆ ಬರ್ತಾ ಇದ್ದಾನೆ. ನಾವು ಅವರೊಟ್ಟಿಗೆ ಇರ್ತಕ್ಕಂಥ ಅವಕಾಶವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಾಲ ನೋಡಿದರೆ
ಮಹಾಭಾರತ ಕಾಲದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ ಅಲ್ಲಿ, ಅರ್ಜುನ ರಥದಿಂದ ಕೆಳಗೆ ಇಳಿ ಅಂತ. ಕೊನೆಯ ಸಂದರ್ಭ, ಎಲ್ಲ ಯುದ್ಧ ಆಗಿದೆ, ಎಲ್ಲ ರೀತಿಯ ಮಹಾಭಾರತ ಮುಗ್ಧ ಆಗುವಾಗ ನೀನು ರಥದಿಂದ ಇಳಿ ಅಂತ ಹೇಳುವಂಥದ್ದು. ಅರ್ಜುನ ಹೇಳ್ತಾನೆ, ಇಲ್ಲ ನಾನು ಇಳಿದಿಲ್ಲ, ನೀನು ಇಳಿಬೇಕು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ ನೀನು ಇಳಿಲೇಬೇಕು ಅಂತ. ಆವಾಗ ಅರ್ಜುನ ಕೆಳಗೆ ಇಳಿತಾನೆ. ನೆಕ್ಸ್ಟ್ ಕೃಷ್ಣ ಕೆಳಗೆ ಇಳಿದು ಕೂಡಲೇ ರಥ ಭಸ್ಮವಾಗಿ ಸ್ಫೋಟವಾಗ್ತದೆ. ಆವಾಗ ಅರ್ಜುನನಿಗೆ ಗೊತ್ತಾಗ್ತದೆ ಭಗವಂತ ನನ್ನನ್ನು ಯಾಕೆ ಕೆಳಗೆ ಇಳಿಸಿದ್ದಾನೆ ಅಂತ. ಕೃಷ್ಣ ಹೇಳ್ತಾನೆ, ಈ ರಥ ಇವತ್ತು ಸುಟ್ಟು ಹೋದದಲ್ಲ, ಯಾವತ್ತೂ ಸುಟ್ಟು ಹೋಗಿತ್ತು. ಭಗವಂತ ಅದರಲ್ಲಿ ಇದ್ದದ್ರಿಂದ ಅವತ್ತು ಸುಟ್ಟು ಹೋಗದ ರೀತಿಯಲ್ಲಿತ್ತು. ಕೆಲವು ಸಂದರ್ಭ ನಮ್ಮನ್ನು ಭಗವಂತ ಹೇಗೆ ಕಾಪಾಡ್ತಾನೆ ಅಂತ ನಮಗೆ ಗೊತ್ತಿಲ್ಲ. ನಾವು ಚಿಕ್ಕ ಆಕ್ಸಿಡೆಂಟ್ ಆದಾಗ ಯೋಚನೆ ಮಾಡ್ತೇವೆ, ನಾನು ಬಚಾವಾದೆ, ಭಗವಂತ ಇದ್ದಾನೆ. ನೀವು ಬೆಳಿಗ್ಗೆ ಯೋಚನೆ ಮಾಡಿಕೊಂಡು ಮನಸ್ಸು ಪ್ರೀತಿಯಿಂದ ದೇವರನ್ನು ಎಣಿಸಿಕೊಂಡು ಹೋಗ್ತೀರಿ. ಆ ಎಣಿಸಿಕೊಂಡು ಹೋದ ದೇವರು ನಿಮ್ಮನ್ನು ಕಾಪಾಡ್ತಾನೆ, ನಮ್ಮೆಲ್ಲರನ್ನು ಕಾಪಾಡ್ತಾನೆ. ನಾನು ದಿನಂಪ್ರತಿ ಭಗವಂತನೊಟ್ಟಿಗೆ 1 ಗಂಟೆ ಇರ್ತೇನೆ. ಬೆಳಿಗ್ಗೆ 1 ಗಂಟೆ ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಭಗವಂತನ ಪೂಜೆ. ಯಾಕಂತ ಹೇಳಿದ್ರೆ ಪಂಚಕಲ್ಯಾಣಕ್ಕೆ ಇಟ್ಟಂಥ ಮೂರ್ತಿ ನಮ್ಮ ಮನೆಯಲ್ಲಿ ಬಸದಿ ರೂಪದಲ್ಲಿ ಉಂಟು. ಅದಕ್ಕೆ ನಾನು 1 ಗಂಟೆ ದಿನಂಪ್ರತಿ ಅಭಿಷೇಕದಿಂದ ಹಿಡಿದು ಅವಕಾಶ, ಅದು ಭಗವಂತ ಕೊಟ್ಟಿರ್ತಕ್ಕಂಥ, ಪ್ರೀತಿಸ್ತೇನೆ. ಅವರು ನಮ್ಮೊಟ್ಟಿಗೆ ಇರ್ತಾರೆ. ಭಗವಂತ ನಮ್ಮನ್ನು ಮಾತಾಡಿ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಭಗವಂತನ ರೂಪ ಆ ಥರ ಉಂಟು. ಮಹಾಭಾರತ ನೋಡಿ ಆಯಿತು, ರಾಮಾಯಣದಲ್ಲೂ ಹೋದರೂ ಕೂಡ ರಾಮಾಯಣದಲ್ಲಿ ಲಂಕೆಗೆ ಎಲ್ಲರೂ ಹೋಗ್ತಾ ಇರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ, ಸೀತೆಯನ್ನು ವಾಪಸ್ ತರಬೇಕು ಅಂತ ಎಲ್ಲರೂ ಹೋಗ್ತಿರ್ತಕ್ಕ ಸಂದರ್ಭ, ಎಲ್ಲ ಅಲ್ಲಿರ್ತಕ್ಕಂಥ ಕಪಿ ಸೈನ್ಯ ನೀರಿಗೆ ಕಲ್ಲನ್ನು ಜೈ ಶ್ರೀರಾಮ್ ಅಂತ ಹಾಕ್ತಾ ಇದ್ದಾಗೆ ಎಲ್ಲ ಕಲ್ಲುಗಳು ತೇಲ್ತಾ ಉಂಟು. ಭಗವಂತನ ಸೃಷ್ಟಿ ಈ ಥರ ಆಗ್ತಾ ಉಂಟು. ಆದರೆ ಸ್ವತಃ ರಾಮನಲ್ಲೇ ಒಂದು ಕಲ್ಲನ್ನು ತೆಗೆದು ಹಾಕಿಸಿದರು. ರಾಮ ಆ ಕಲ್ಲನ್ನು ತೆಗೆದು ಹಾಕಿದ, ಆ ಕಲ್ಲು ನೀರಲ್ಲಿ ತೇಲಿಲ್ಲ, ಮುಳುಗಿತು. ಅಲ್ಲಿ ಹನುಮಂತನಿಗೆ ಆಶ್ಚರ್ಯ ಆಯಿತು, ಎಲ್ಲರೂ ಆಶ್ಚರ್ಯ ಆಯಿತು, ಕೇಳಿದ್ರು ಇದೇನು ಅಂತ. ಆವಾಗ ಜಾಂಬವಂತ ಮಾರ್ಮಿಕವಾಗಿ ಉತ್ತರ ಕೊಟ್ಟ, ಹನುಮಂತ, ಭಗವಂತ ನೋಡಿ ಕೈ ಬಿಟ್ಟ, ಮುಳುಗ್ತದೆ. ನಾವು ಭಗವಂತ ಯಾವತ್ತೂ ನಮ್ಮನ್ನು ಕೈ ಬಿಟ್ಟರೆ ನಾವೆಲ್ಲ ಮುಳುಗ್ತೇವೆ. ಆದ್ದರಿಂದ ಭಗವಂತ ಕೈ ಬಿಡದಾಗೆ ನಾವೆಲ್ಲ ಇರಬೇಕಾ, ಅವನೊಟ್ಟಿಗೆ ಸೇರಿಕೊಂಡಿರಬೇಕಾಗ್ತದೆ. ಭಗವಂತ ಕೈ ಬಿಡದ ಹಾಗೆ ನಾವು ಅವನನ್ನು ಯಾವತ್ತೂ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಆದ್ದರಿಂದ ರಾಮಾಯಣ ಕಾಲದಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಮಹಾಭಾರತ ಕಾಲದಲ್ಲಿ ಇರ್ಬೋದು, ಈಗ ಕಲಿಯುಗದಲ್ಲಿ ಇದ್ದಿರ್ಬೋದು, ದೇವರ ಭಕ್ತಿ ನಾವು ಯಾವತ್ತೂ ಜ್ಞಾನದ ಭಕ್ತಿಯೇ ಅಲ್ಲಿರ್ತಕ್ಕಂಥ ದೇವರ ಭಕ್ತಿಯೇ ಜ್ಞಾನದ ಆರಂಭ ಅಂತ ನಾವು ಹೇಳ್ತೇವಲ್ಲ. ಆದ್ದರಿಂದ ಪ್ರೀತಿ ಎಲ್ಲ ಬಂಧುಗಳೇ, ನಮ್ಮ ಮಕ್ಕಳು, ಯಾಕಂದರೆ ನಮ್ಮ ಕಾಲ ಆಯಿತು, ಇಲ್ಲೆಲ್ಲ ಹಿರಿಯರಿದ್ದೇವೆ ನಾವೆಲ್ಲ, ನಮ್ಮ ನಂತರದ ಮಕ್ಕಳ ಪ್ರಪಂಚ ಏನು ಅಂತ ನಾವು ಯೋಚನೆ ಮಾಡ್ಕೊಳ್ಳುವಂಥದ್ದು. ನಾನು ಆ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ನಾನು ಯಾವತ್ತೂ ಯೋಚನೆ ಮಾಡ್ತೇನೆ, ಎಕ್ಸಲೆಂಟ್ ಮೂಡುಬಿದ್ರೆಯಲ್ಲಿ ನೆಕ್ಸ್ಟಿನ ಸಂಸ್ಕಾರ ಏನಾಗಬೇಕು ಅಂತ. ಯಾಕಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ನಮ್ಮಲ್ಲಿ 1,000 ಸೀಟ್ ಇರುವಂಥದ್ದು. ಅದರ 900 ಸೀಟ ಡಿಸೆಂಬರಲ್ಲಿ ಮುಗ್ದು ಹೋಗಿದೆ. ಇನ್ನು 100 ಸೀಟಿಗೋಸ್ಕರ ಕಾದಾಟ ಪ್ರಾರಂಭ ಆಗ್ತದೆ. ಆ 900 ಮಕ್ಕಳು ಕೂಡ ಮಾರ್ಕ್ಸ್ ಇಟ್ಕೊಂಡು ಬಂದವರಲ್ಲ. ಯೋಚನೆ ಮಾಡಿಕೊಳ್ಬೇಕಾಗಿದೆ. ಎಲ್ಲ ಕಡೆ ಇರ್ತಕ್ಕಂಥ ಮಾರ್ಕ್ಸಿಗೋಸ್ಕರ ಮಾರ್ಕ್ಸ್ ಅಲ್ವೇ ಅಲ್ಲ ಯೋಚನೆ. ಎಲ್ಲ ಮಕ್ಕಳು, ಅಷ್ಟು ಮಕ್ಕಳು ಬಂದು ಸೇರಿದ್ದಾರೆ. ನಾನು ಒಂದೇ ಯೋಚನೆ, ಸಂಸ್ಕಾರ ಬರುವಂಥ ಮಕ್ಕಳು ಬರಬೇಕು ಅಂತ. ಅಷ್ಟು ಮಕ್ಕಳು ಬಂದಿದ್ದಾರೆ, ಆ ಮಕ್ಕಳ ಮಾರ್ಕ್ಸ್ ನೋಡಲೇ ಇಲ್ಲ, ತಗೊಂಡು ಬಿಟ್ಟಿದ್ದೇವೆ. ಇನ್ನು ಅವರನ್ನು ಟ್ಯೂನ್ ಮಾಡುವಂಥದ್ದು, ಸಂಸ್ಕಾರಕ್ಕೆ ಕಳಿಸಿಕೊಡುವಂಥದ್ದು ತುಂಬ ಕಷ್ಟ. ಆದರೂ ಪ್ರಯತ್ನ ಮಾಡಬೇಕು. ಭಗವಂತ ನಮಗೆ ಈ ಪ್ರಪಂಚಕ್ಕೆ ಮನುಷ್ಯನಾಗಿ ಜೀವ ಕೊಟ್ಟಿದ್ದಾನೆ, ನಾವೇನಾದರೂ ಮಾಡಬೇಕು. ಪ್ರೀತಿಯ ಬಂಧುಗಳೇ, ನಾವು ಎಷ್ಟು ದಿವಸ ಬದುಕ್ತೇವೆ ಇಂಪಾರ್ಟೆಂಟ್ ಅಲ್ಲ, ನಾವು ಹೇಗೆ ಬದುಕ್ತೇವೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಆದ್ದರಿಂದ ಮನುಷ್ಯ ಯಾವತ್ತೂ ಸತ್ತ ಮೇಲೆಯೂ ಬದುಕಬೇಕು. ಸತ್ತ ಮೇಲೆ ಮನುಷ್ಯ ಬದುಕಿರಬೇಕು ಅಂತಾದರೆ ಅವನು ಇರುವಾಗ ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿರಬೇಕು, ಒಳ್ಳೆ ಕೆಲಸ ಮಾಡಿರಬೇಕು. ಆವಾಗ ಅವನು ಸತ್ತ ಮೇಲೆ ಕೂಡ ಅವನ ಹೆಸರು ಇರ್ತದೆ. ಯಾವತ್ತು ಯಾರು ಅವರಿಗೋಸ್ಕರ ಬದುಕಿದಾರ ಅವರ ಹೆಸರು ಎಲ್ಲಿಯೂ ಇಲ್ಲ. ಯಾರು ಸಮಾಜಕ್ಕೋಸ್ಕರ ಬದುಕಿದಾರ ಅವರ ಹೆಸರು ಕೂಡ ಈಗಲೂ ಕೂಡ ಅಜರಾಮರವಾಗಿದೆ. ಆದ್ದರಿಂದ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕು, ನಮ್ಮ ಮಕ್ಕಳು ಒಳ್ಳೆ ಆ್ಯಟಿಟ್ಯೂಡಿನವರು ಬೇಕು. ಅದಕ್ಕೋಸ್ಕರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಸರ್ತಿ ಇಂಟರ್ವ್ಯೂ ಆಯಿತು. ಆ ಇಂಟರ್ವ್ಯೂಗೆ ಸುಮಾರು ಎಷ್ಟೋ ಜನ ಬಂದರು, ಸಾವಿರಾರು ಜನ. ಕೊನೆಯ 5 ಮಂದಿ ಸೆಲೆಕ್ಷನ್ ಆಯಿತು. ಆ 5 ಮಂದಿ ಸೆಲೆಕ್ಷನ್ ಆದಾಗ ರಾಮನ್ ಸ್ವತಃ ಇಂಟರ್ವ್ಯೂ ಮಾಡಿದರು. ಇದು ನಡೆದ ಘಟನೆ. ಆ ರಾಮನ್ ಸ್ವತಃ ಇಂಟರ್ವ್ಯೂ ಮಾಡಿ ಆದಮೇಲೆ 3 ಮೆಂಬರ್ಸ್ 3 ಜನ ಸೆಲೆಕ್ಷನ್ ಆದರು, 2 ರಿಜೆಕ್ಟ್ ಆದರು. ರಾಮನ್ ಸಾಯಂಕಾಲ ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೋಗ್ತಿರುವಾಗ ಒಬ್ಬ ಹುಡುಗ ಓಡಿಕೊಂಡು ಬಂದ. ರಾಮನ್ ನೋಡಿದರು, ಇವನು ರಿಜೆಕ್ಟ್ ಆದ ಹುಡುಗ. ಅವ್ರು ಎಣಿಸಿದ್ರು ಇವನೇನೋ ಜಾಬ್ ಕೇಳಲಿಕ್ಕೆ ಬರ್ತಾ ಇದ್ದಾನೆ ಅಂತ. ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನೀನು ಏನು ಮಾಡಬೇಕು ಅಂತ ಕೇಳಿದರು. ಆವಾಗ ಆ ಹುಡುಗ ತನ್ನ ಕೈಯಲ್ಲಿರ್ತಕ್ಕಂಥ 7 ರೂಪಾಯಿಯನ್ನು ಕೊಟ್ಟು
ರಾಮನಲ್ಲಿ ತೋರಿಸ್ತಾ ಇದ್ದೇನೆ, ಇದು ನನ್ನದಲ್ಲ, ನನಗೆ ಎಕ್ಸ್ಟ್ರಾ 7 ರೂಪಾಯಿ ಕೊಟ್ಟಿದ್ದಾರೆ. ನಾನು ಆಫೀಸಿಗೆ ಹೋಗಿ ಕೇಳಿದೆ, ಇಲ್ಲ ನಮ್ಮದು ಅಕೌಂಟ್ ಎಲ್ಲ ಇವತ್ತು ಕ್ಲೋಸ್ ಆಗಿದೆ, ನಿನಗೆ TADAದಲ್ಲಿ ಕೊಟ್ಟದ್ದು 7 ರೂಪಾಯಿ ಜಾಸ್ತಿ ಅಲ್ಲ, ಹಿಡ್ಕೊಳ್ಳು ಅಂತ. ರಾಮನಿಗೆ ಆಶ್ಚರ್ಯ ಆಯಿತು, ಅದು ನಿನಗೆ ಬೇಡವಾ? ಇಲ್ಲ, ನನ್ನದಲ್ಲದ ದುಡ್ಡು ನನಗೆ ಬೇಡ, ಗಿವ್ ಟು ಮೀ, ಕಮ್ ಆ್ಯಂಡ್ ಮೀಟ್ ಮೀ ಟುಮಾರೋ ಮಾರ್ನಿಂಗ್ 10 o'clock, ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನನ್ನು ಮೀಟ್ ಆಗು ಅಂತ ಹೇಳಿದರು. ಆ ಮನುಷ್ಯನಿಗೆ ತುಂಬ ಖುಷಿಯಾಯಿತು. ನೆಕ್ಸ್ಟ್ ಡೇ ಪುನಃ ನಾನು ರಾಮನನ್ನು ನೋಡುವ ಅವಕಾಶ ಸಿಕ್ಕಿತ್ತು ಅಂತ. ನೆಕ್ಸ್ಟ್ ಡೇ ಕರೆಕ್ಟ್ 10 ಗಂಟೆಗೆ ರಾಮನ ಎದುರುಗಡೆ ಬಂದ ಆ ಮನುಷ್ಯ ಕೂತ್ಕೊಂಡ. ಆ ಕೂತ್ಕೊಂಡ ಮನುಷ್ಯನೇ ಅಲ್ಲಿ ರಾಮನೊಂದು ಮಾತು ಹೇಳಿದರು, ಮೈ ಸನ್, ಯು ಆರ್ ಫೈಲ್ಡ್ ಇನ್ ಫಿಸಿಕ್ಸ್ ಬಟ್ ಪಾಸ್ಡ್ ಇನ್ ಹಾನೆಸ್ಟಿ ಟೆಸ್ಟ್. ನೀನು ಫಿಸಿಕ್ಸಲ್ಲಿ ಫೇಲ್ ಆಗಿರ್ಬೋದು, ಸತ್ಯತೆಯಲ್ಲಿ ಗೆದ್ದಿದ್ಯಾ, ನಿನಗೋಸ್ಕರ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿದ್ದೇನೆ, ಇವತ್ತೇ ಜಾಯ್ನ್ ಆಗುವಂತ. ಆ ಥರ ಜಾಯ್ನ್ ಆಗಿರ್ತಕ್ಕಂಥ ಮನುಷ್ಯನೇ ಒಂದು ಪುಸ್ತಕ ಬರೀತಾರೆ. ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಆಗಿರ್ತಾರೆ. ಅವರು 7 rupees ಚೇಂಜ್ಡ್ ಮೈ ಲೈಫ್ ಅಂತ ಬರೀತಾರೆ. ಪ್ರೀತಿಯ ಬಂಧುಗಳೇ, ಆ್ಯಟಿಟ್ಯೂಡಿಗೆ, ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಒಳ್ಳೆ ವರ್ತನೆಗೆ ಬೆಲೆ ಉಂಟೇ ಉಂಟು. ನಾನು ಯಾವತ್ತೂ ಮಕ್ಕಳಲ್ಲಿ ಹೇಳ್ತೇನೆ, ನೋಡಪ್ಪ, ನೀನು ಇವತ್ತು ಹೀಗಿರ್ಬೋದು, ಇನ್ನೊಂದು ದಿವಸ 4 ಮಂದಿಯನ್ನು ನೀನು ಸುಸಂಸ್ಕೃತ ಮಾಡುವಂಥ ಮಗು ಆಗಬೇಕು, ನೀನು ಬೆಳೀಬೇಕು, 4 ಮಂದಿಯೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡೋ ಮಗು ಆಗಬೇಕು. ನೀನು ಏನೋ ಮಾಡು, ಫ್ಯಾಕ್ಟ್ರಿ ಮಾಡು, ಏನೋ ಮಾಡು, ಬಟ್ ನಿನ್ನ ಅಂಡರಲ್ಲಿರ್ತಕ್ಕಂಥ ಕೆಲಸಗಾರರನ್ನು ಪ್ರೀತಿಯಿಂದ ನೋಡುವಂಥ ಮಗುವಾಗು. ನೀನೇನೋ ದೊಡ್ಡ ಹೋಟ್ಲು ಮಾಡ್ತೀಯ, 4 ಮಂದಿಗೆ ಒಳ್ಳೆ ರೀತಿಯ ಆತಿಥ್ಯ ಕೊಡುವಂಥ ನೀನು ಹೋಟ್ಲಿನ ಉದ್ಯಮ ಮಾಡು. ಏನು ಬಿಸ್ನೆಸ್ ಮಾಡ್ತೀಯ, 4 ಮಂದಿಗೆ ಸೇವೆ ಆಗುವಂಥ ಮನಸ್ಥಿತಿ ಮಾಡುವಂಥ. ಅದರಿಂದ ಪ್ರೀತಿಯ ಬಂಧುಗಳೇ, ನಮ್ಮ ಮಕ್ಕಳ ಆ್ಯಟಿಟ್ಯೂಡಿಗೋಸ್ಕರ ಮಾರ್ಕ್ಸ್, ಹೌದು, ಹಾಗೆ ಮಾರ್ಕ್ಸ್ ಅಂತಲೇ ಅಲ್ಲ, ಮಾರ್ಕ್ಸ್ ಒಂದು ಕಡೆ ಬೇಕು, ಹಾಗಂತ ಆ್ಯಟಿಟ್ಯೂಡ್ ಇಲ್ಲ ಅಂತ ಹೇಳಿದರೆ ಬೆಲೆ ಇಲ್ಲ. ಚೈನಾದಲ್ಲಿ ಸ್ಮೈಲ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡಲಿಕ್ಕೆ ಇಲ್ಲ ಅಂತೆ. ಆ ಥರದ ಒಂದು ಪರಿವರ್ತನೆಗಳನ್ನಲ್ಲಿ ಮಾಡಿಕೊಂಡಿದ್ದಾರೆ. ಅದರಿಂದ ಪ್ರೀತಿಯ ಎಲ್ಲ ಬಂಧುಗಳೇ, ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ. ನೋಡಿ, ಇವತ್ತು ದೀಪ ಬೆಳಗ್ತದೆ, ಜ್ಯೋತಿ ಕತ್ತಲೆಯಿಂದ ಅದು ಯಾವುದೋ ಒಂದು ಕಡೆ ಒಳ್ಳೆ ಕಡೆಗೆ ನಮಗೆ ಕೊಂಡೋಗ್ತದೆ. ಪ್ರತಿಯೊಂದು ವಸ್ತುವಲ್ಲೂ ಏನೋ ಉಂಟು, ಈ ನೇಚರಲ್ಲಿ ಏನೋ ಒಂದು ಶಕ್ತಿ ಉಂಟು. ಭಗವಂತ ಇಲ್ಲಿ ಇದ್ದಾನಂತ ಹೇಳೋಕ್ಕೆ ಕಾರಣಕ್ಕೋಸ್ಕರ ನಾವೆಲ್ಲ ಇಷ್ಟು ಬಂದಿದ್ದೇವನು ಇದ್ದೇ ಇರ್ತಾನೆ. ಉಚ್ಚಂಗಿ ಮಾರಿಯಮ್ಮ ನಮ್ಮನ್ನು ನಾನು ಯಾವತ್ತೂ ಹೋಗ್ತಾ ಬರ್ತಾ ಇರುವಾಗ ನಾನು ನೋಡ್ತೇನೆ ಭಗವಂತನಿಗೆ ಛೀ ಅಂತ. ಯಾಕಂತ ಹೇಳಿದ್ರೆ ಮನಸ್ಸಿಗೆ ಅವರನ್ನು ಎಳಿಸಿಕೊಳ್ಳುವಂಥ ಪ್ರವೃತ್ತಿಯನ್ನು ನಮ್ಮ ಮನೆಯಲ್ಲಿ ನಾವು ಹೇಳಿಕೊಳ್ಬೇಕು. ಮನೆಯಿಂದ ಮಗು ಹೊರಡ್ತದ, ಅಪ್ಪಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಹೋಗುವಂಥ ಪ್ರವೃತ್ತಿ ಬೇಕು. ನಾವು ಯಾಕೆ ಮಕ್ಕಳಿಗೆ ನಾವೆಲ್ಲ ಬೆಳೆದ ರೀತಿ, ಇಷ್ಟು ನಮ್ಮ ಹಿರಿಯರೆಲ್ಲ ನಾವೆಲ್ಲ ಬೆಳೆದ ರೀತಿ ಏನಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ಒಬ್ಬರಾದರೂ ಜೋರು ಮಾಡೋರು ಇರ್ತಿದ್ರು. ದೊಡ್ಡ ಕುಟುಂಬ ಇತ್ತು, ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಮಾವ ಇರ್ಬೋದು, ಯಾರಾದರೂ ಒಬ್ಬರಾದರೂ ಮನೆಯಲ್ಲಿ 4 ವಿಡೋರು ಇದ್ದರು. ಈಗ ಮನೆಯಲ್ಲಿ 2 ಮಕ್ಕಳು, ಅಪ್ಪ ಅಮ್ಮ. ಭಾರಿ ಹೆದರಿಕೆ ನಮಗೆ, ಹೊಡೆದ್ರೆ ಬಡಿದ್ರೆ ಓಡಿ ಹೋದರೆ ಅಂತ ಹೇಳುವ ಯೋಚನೆಯಲ್ಲಿ ನಾವು ಶಿಸ್ತನ್ನೇ ಕಲಿಸಿಕೊಡೋದಿಲ್ಲ. ಹಾಗಂತ ಟೀಚರ್ ಶಾಲೆಗೆ ಹೋದರೆ ಅಲ್ಲಿಯೂ ಹೊಡಿಬೇಡಿ ಅಂತ ಹೇಳಿದ್ರೆ ಮಕ್ಕಳನ್ನು ಹೊಡೆಯುವಂಥದ್ದು ಪೊಲೀಸ್ ಸ್ಟೇಷನ್ ಅವರ ಪರಿಸ್ಥಿತಿಯಾಗಿ ಹೋಗ್ತದೆ. ಈ ಥರದ ಪರಿಸ್ಥಿತಿಗೆ ನಾವು ಯೋಚನೆ ಬಿಡಬಾರ್ದು. ನಮ್ಮ ಊರು ಬೆಳೆದ್ರೆ ಸಾಕು, ಇಲ್ಲ ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು, ಯಾವ ಶಾಲೆಗೆ ಹೋಗಲಿ ಆ ಟೀಚರಿಗೆ ಸಪೋರ್ಟ್ ಕೊಡೋಣ. ಆ ಟೀಚರ್ ಒಳ್ಳೆ ರೀತಿಯಿಂದ ನನ್ನ ಮಗುವನ್ನು ತಿದ್ದುವ ಸಹಕಾರ ನಾವು ಕೊಡೋಣ. ಆ ಥರ ತಿದ್ದಿದರೆ ಮಾತ್ರ ಮಗು ಇನ್ನೊಂದು ದಿವಸ ಒಳ್ಳೆಯದಾಗ್ತದೆ. ಯಾಕಂತೇಳಿದ್ರೆ ನಾವೆಲ್ಲ ಬೆಳೆದದ್ದು ಹಾಗೆ. ನಮ್ಮ ಟೀಚರ್ಸ್ ನಮ್ಮನ್ನು ಅಟ್ಲೀಸ್ಟ್ ತುಂಬ ಒಳ್ಳೆ ರೀತಿಯಿಂದ ತಪ್ಪಿದಾಗ ತಿದ್ದಿ ನಮ್ಮನ್ನು ಬೆಳೆಸಿದ್ದಾರೆ. ಆ ರೀತಿಯ ಬೆಳೆಸುವ ವಾತಾವರಣ ನಮ್ಮ ಮೂಡಿಬಿದ್ರೆಯಲ್ಲಿ ನಾವು ಬೆಳೆಸೋಣ. ಯಾವತ್ತೂ ಕೂಡ ಒಂದು ಮಗುವನ್ನು ತಿದ್ದುವ ಒಂದು ಕೆಲಸ, ಹೊಣೆಗಾರಿಕೆ ಟೀಚರಿಗೆ ಕೊಟ್ಟು ಬಿಡೋಣ, ಅವರು ಮಾಡ್ತಾ ಹೋಗ್ತಾರೆ. ಆವಾಗ ನಮ್ಮ ಮಗು ಒಂದು ಊರಲ್ಲಿ ಒಳ್ಳೆ ಮಗು ಆಗಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿ ಎಲ್ಲ ಕಲ್ಪನೆ ಇಟ್ಟುಕೊಂಡಿರ್ತಕ್ಕಂಥ ಎಲ್ಲ ಊರಿನವರು ಇದ್ದೀರಿ, ಎಲ್ಲ ಪ್ರೀತಿಯಿಂದ ಬೆಳೀತಾ ಇದ್ದೀರಿ. ನಾವು ಜನ್ರೇಷನ್ Z ಅಂತ ಹೇಳ್ತೇವೆ ನೋಡಿ. ನೆಕ್ಸ್ಟ್ ಈಗ 8th 9th 10th ಇರ್ತಕ್ಕಂಥ ಮಕ್ಕಳು ಜನ್ರೇಷನ್ ಆಲ್ಫಾದವರು. ಅವರ ವರ್ತನೆಯೇ ಬೇರೆ ಇರ್ತದೆ. ನೀವು ಅವರಲ್ಲಿ ಕೇಳಿ, ಏನು ಮಾಡ್ತೀಯಾ? ನಾನು ಪೈಲಟ್ ಆಗ್ತೇನೆ, ನಾನು UPSC ಕ್ಲಿಯರ್ ಮಾಡ್ತೇನೆ, ನಾನು IAS ಆಗ್ತೇನೆ ಅಂತ. ನಾನು 2 ದಿವಸದ ಹಿಂದೆ ಒಂದು ಮಗುವಲ್ಲಿ ಕಾರಿಡಾರಲ್ಲಿ ಹೋಗುವಾಗ ಕೇಳಿದೆ, ನೀನೇನಾಗ್ತೀಯಾ ಅಂತ. ಅವಾಗ ಮಗಳು ಹೇಳಿದ್ಲು, ಅವಳು ನಾನು UPSC ಮಾಡ್ತೇನೆ ಅಂತ. ಸರಿ, IAS ಮಾಡ್ತೇನೆ. ಹೌದಮ್ಮ, ಸೆಕೆಂಡ್ PUC ಆಗಿ ಏನು ಮಾಡ್ತೀಯಾ? ನಾನು RV ಕಾಲೇಜಿಗೆ ಹೋಗ್ತೇನೆ, ಅಲ್ಲಿ ಕಲಿತೇನೆ. ಅವಳಿಗೊಂದು ಚಿಕ್ಕ ಕ್ವಶನ್ ಕೇಳಿದೆ, ಓಮ್ಸ್ ಲಾ ಮತ್ತು ಕಿರ್ಚಾಫ್ಸ್ ಲಾ ಡಿಫ್ರೆನ್ಸ್ ಏನು ಅಂತ. ಅದು ನನಗೆ ಗೊತ್ತಿಲ್ಲ. ನೋಡಿ, ಮಕ್ಕಳಿಗೆ ಬೇಸಿಕ್ ಲೆವೆಲ್ ಏನೂ ಇಲ್ಲ, ದೊಡ್ಡದೇ ಯೋಚನೆ ಮಾಡ್ತಾ ಇದ್ದಾರೆ. ಜಾಗ್ರತೆ ಮಾಡಬೇಕಾಗಿದೆ. ಅವರ ಯೋಚನೆ ಹಾಗೆ ಉಂಟು, ಅದಕ್ಕೆ ಬೇಕಾದಾಗೆ ಸಪೋರ್ಟ್ ಕೊಡ್ತಾ ಹೋಗೋಣ. ಬೆಳೀಬೇಕು, ಮಕ್ಕಳು ಒಳ್ಳೆಯದಾಗಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯ ವರ್ತನೆಗಳನ್ನು ಪಡ್ಕೊಳ್ಬೇಕು. ಯಾಕೆ ಗೊತ್ತಾ? ಎಲ್ಲ ಹಿರಿಯರು ಮೂಡುಬಿದಿರೆಯಲ್ಲಿ ಸರ್ವಧರ್ಮೀಯರು ಕೂಡ ಪ್ರೀತಿಯಿಂದ ಇದ್ದಾರೆ. ಇಲ್ಲಿಯ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿಕೊಳ್ತಾರೆ, ಭಗವಂತನೊಟ್ಟಿಗೆ ಎಲ್ಲರೂ ಕೂಡ ಇರ್ತಾರೆ. ಅಷ್ಟು ಇರುವಾಗ ನೆಕ್ಸ್ಟ್ ಜನ್ರೇಷನ್ ಇಲ್ಲಿ ತೊಂದರೆ ಆಗದ ಹಾಗೆ ನಾವು ನಮ್ಮ ಸಮಾಜವನ್ನು ನಾವು ಯಾವತ್ತೂ ಗಟ್ಟಿಗೊಳಿಸಬೇಕಾಗಿದೆ. ಅದರಿಂದ ಪ್ರೀತಿಯ ಬಂಧುಗಳೇ, ಭಗವಂತ ನಮ್ಮೊಟ್ಟಿಗಿದ್ದಾನೆ, ನಮ್ಮ ಮಕ್ಕಳೊಟ್ಟಿಗಿದ್ದಾನೆ, ನಮ್ಮ ಎಲ್ಲರೊಟ್ಟಿಗಿದ್ದಾನೆ ಅಂತ ಎಣಿಸಿಕೊಂಡು ದಿನಂಪ್ರತಿ ನಮ್ಮ ಕಾರ್ಯ ಪ್ರಾರಂಭ ಮಾಡಿದರೆ, ನಾನು ಯಾರಿಗೂ ಹೇಳ್ತೇನೆ, ನೀನು ಮಾಡ್ತಿರುವಂಥ ಕೆಲಸ ನಿನ್ನ ಮನಸ್ಸಿಗೆ ಗೊತ್ತಿರಬೇಕು. ಒಂದು ಕೇಳಿಕೊಳ್ಳು,
ನಿನಗೆ ಅದು ಸರಿ ಕಂಡ್ರೆ ಮಾಡು. ನೀನು ಮಾಡುವ ಕೆಲಸದಿಂದ 4 ಯಾರಿಗೂ ಉಪದ್ರ ಆಗದಾಗಿದ್ದರೆ ಸಾಕು, ಗೋ ಹೆಡ್ ಅಂತ. ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡೋಣ, ಧೈರ್ಯ ಹೇಳಿಕೊಡೋಣ, ನಿನ್ನಿಂದ ಆಗ್ತದೆ ಅಂತ ಹೇಳಿಕೊಡೋಣ. ಎಂಥ ಕೆಲಸವೂ ಆಗ್ತದೆ. ಮಾರಿಯಮ್ಮನ ಈ ಥರದ ಒಂದು ವ್ಯವಸ್ಥೆಯನ್ನು ಈಗಿರ್ತಕ್ಕಂಥ ಇಲ್ಲಿ ಎಲ್ಲ ಹಿರಿಯರು ಸೇರಿ ಮಾಡಿದ್ದಾರೆ. ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನೆಕ್ಸ್ಟ್ ಜನ್ರೇಷನಿಗೆ ಉಂಟು. ನೀವು ಇಷ್ಟು ಚಂದ ರೀತಿಯಲ್ಲಿ ಅಲ್ಲಿ ಕಲ್ಲು ಹಾಸಿ ಅಮ್ಮನಲ್ಲಿ ಹೋಗುವಾಗ ಒಂದು ಒಳ್ಳೆ ಭಾವನೆ, ಭಕ್ತಿ ಬರುವ ಹಾಗೆ ನಾವು ಮಾಡಿದ್ದೇವೆ. ಅದನ್ನೆಲ್ಲ ಈ ಎಲ್ಲರೂ ಹಿರಿಯರು ಸೇರಿಕೊಂಡು ಮಾಡಿದ್ದಾರೆ. ನೆಕ್ಸ್ಟ್ ಜನ್ರೇಷನ್ ಅವರನ್ನು ಒಳ್ಳೆ ರೀತಿಯಿಂದ ಕೊಂಡೋಗುವ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ಪ್ರೀತಿಯಿಂದ ಸುರೇಶ್ ಕೋಟ್ಯಾನು ಮತ್ತು ಎಲ್ಲ ನಮ್ಮ ದೇಜೋರು ಇರ್ಬೋದು ಅಥವಾ ಪ್ರತಿಯೊಬ್ಬರು ಕೂಡ ಒಂದು 5-6 ಮಂದಿ ಮೊನ್ನೆ ಬಂದಾಗ 1 ಗಂಟೆ ಕೂತ್ಕೊಂಡು ಅವರೊಟ್ಟಿಗೆ ಮಾತಾಡಿದೆ. ಸುರೇಶ್ ಕೋಟ್ಯಾನರು ಎಂಥ ವ್ಯವಸ್ಥೆಗಳಿದ್ರು, ಇವನು ಕೊರಗಪ್ಪನವರಿದ್ರು ಕೂಡ ಏನೋ ಒಂದು ಪ್ರೀತಿಯಿಂದ ಕ್ಯಾಂಪಸ್ಸಿಗೆ ಬಂದುಕೊಳ್ಳೆ ಪ್ರೀತಿಯಿಂದ ಮಾತಾಡಿಕೊಂಡು ಒಳ್ಳೆದರ ಬಗ್ಗೆ ಹೇಳಿಕೊಂಡು, ಯಾವುದೇ ನಾನು ಕೇಳ್ತೇನೆ ಎಲ್ಲರಲ್ಲಿ ಏನು ಬೇಕು, ಯಾವ ವ್ಯವಸ್ಥೆ ಬೇಕು, ಈ ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಇನ್ನೂ ಏನು ವ್ಯವಸ್ಥೆಗಳು ಬೇಕು, ಯಾವ ರೀತಿ ಆಗಬೇಕು, ಇನ್ನೂ ಮಕ್ಕಳು ಪರಿವರ್ತನೆ ಆಗಲಿಕ್ಕೆ ಯಾವ ಅಗತ್ಯತೆ ಉಂಟು, ನಾನು ಯಾವತ್ತೂ ಕೇಳಲಿಕ್ಕುಂಟು. ಯಾಕಂತ ಹೇಳಿದ್ರೆ ಕೋಟ್ಯಾನ್ರವರು ಅಥವಾ ಇಲ್ಲಿ ಹಿರಿಯರು ಕೆಲವರು ಇರ್ತಾರೆ, ಅವರು ಹೇಳ್ತಾರೆ ನೋಡಿ ಇದೊಂದು ಪಾಪದ ಮಗು. ಎಸ್, ನಾನು ಜನರಲ್ ಆಗಿ ಹೇಳಿಕೊಂಡು ಯೋಚನೆ ಮಾಡ್ಕೊಳ್ಳೋದಿಲ್ಲ, ಅದು ಅದರಷ್ಟಕ್ಕೆ ನಡೀತಾ ಹೋಗ್ತದೆ. ಯಾಕೊತ್ತಾ, ಫ್ರೀ ಅಂತ ಹೇಳೋದಕ್ಕೆ ವ್ಯಾಲ್ಯೂ ಇರುವುದಿಲ್ಲ ಕೆಲವು ಸಂದರ್ಭ. ಯಾಕಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಅದರ ಸೀರಿಯಸ್ನೆಸ್ ಇರುವುದಿಲ್ಲ. ಅದಕ್ಕೋಸ್ಕರ ಜನರಲ್ ಆಗಿ ಅನೌನ್ಸ್ ಮಾಡ್ಕೊಳ್ಳುವಂಥದ್ದಿಲ್ಲ. ಬಟ್ ಕಷ್ಟ ಯಾವುದು ಉಂಟು ಅಂತ ಯೋಚನೆ ಇದ್ದರೆ, ಯಾಕಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಗೊತ್ತುಂಟು. ಅಲ್ಲಿಂದ ನಮ್ಮ ತಿಮ್ಮಯ್ಯ ಶೆಟ್ಟರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇಲ್ಲಿ ಕಷ್ಟವನ್ನು ಅನುಭವಿಸಿದವರು, ನಾವೆಲ್ಲ ಕಷ್ಟವನ್ನು ಅನುಭವಿಸಿದರೆ ಗೊತ್ತುಂಟು. ಬಟ್ ನಾನು ಯಾವತ್ತೂ ಹೇಳ್ತೇನೆ, ಇದ್ದವರಿಂದ ತೆಕ್ಕೊಳ್ಬೇಕು, ಇಲ್ಲದವರಿಗೆ ವ್ಯವಸ್ಥೆ ಮಾಡಬೇಕು ಅಂತ. ಇದು ಸಮಾಜದಲ್ಲಿ ಆಗಬೇಕಾಗಿದೆ. ಯಾರು ಇನ್ನೂ ಕೂಡ ವ್ಯವಸ್ಥೆಗೆ ಬೇಕು ಅಂತ ಇರ್ತದ, ಅವು ಯಾವತ್ತೂ ನೀವು ಬಂದರು ಎಕ್ಸಲೆಂಟ್ ಸಂಸ್ಥೆ ನಿಮ್ಮೊಟ್ಟಿಗೆ ಯಾವತ್ತೂ ಉಂಟು. ಪ್ರೀತಿಯಿಂದ ಯಾವುದೇ ಮೆಥಡ್ ಅಗತ್ಯತೆ ಉಂಟು, ಎಸ್ ನಾವಿದ್ದೇವೆ. ಆ ಮೆಥಡನ್ನು ಭಗವಂತ ಅಲ್ಲಿ ಕರುಣಿಸಿದರೆ ಇಲ್ಲೆಲ್ಲರಿಗೂ ಕೂಡ ಹಂಚುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಪ್ರೀತಿಯಿಂದ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೇವೆ, ಅವರು ನಮ್ಮನ್ನು ಆಶೀರ್ವದಿಸಲಿ ಅಂತ ಕೇಳ್ತಾ, ಇವತ್ತು ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರನ್ನು ಕೂಡ ಪ್ರೀತಿಯಿಂದ ವಂದಿಸಿ, ಎಲ್ಲ ಭಗವದ್ಭಕ್ತರಿಗೂ